ಹಾಯ್ ಹಲೋ ಫ್ರೆಂಡ್ಸ್. ಈ 2025 ಕಬ್ಬನ್ ಪಾರ್ಕಲ್ಲಿ ನಡೀತಿರೋವಂಥ ಫ್ಲವರ್ ಶೋ ಅನ್ನು ನೋಡ್ಕೊಂಡು ಬರೋಣ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಂದರೆ ತುಂಬ ಸ್ಯಾಟರ್ಡೆ ಹೋಗಿದ್ದರಿಂದ ತುಂಬ ಕ್ರೌಡ್ ಆಗಿತ್ತು. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಇಲ್ಲಿ ಕವರ್ ಮಾಡಿ ತೋರಿಸ್ತಾ ಬಂದಿದ್ದೀನಿ ಈ ವಿಡಿಯೋದಲ್ಲಿ. ಫಸ್ಟ್ ಬಂದು ನಿಮಗೆ ಇಲ್ಲಿ ಕಲ್ಲಿನ ರಥ ಆ ಥರದಲ್ಲಿ ಮಾಡಿರುವಂಥ ಫ್ಲವರ್ ರಥ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ನೆಕ್ಸ್ಟ್ ನಿಮಗೆ ಬರೋವಂಥದ್ದು ಪೈನಾಪಲ್ ಫ್ರೂಟ್ಸ್, ಬನಾನಾ, ಸ್ಟ್ರಾಬೆರಿ, ಎಲ್ಲ ಫ್ರೂಟ್ಸ್, ಆ್ಯಪಲ್, ಗ್ರೇಪ್ಸ್ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು ಫ್ಲವರ್ಸಿಂದ. ಈಗ ನೋಡ್ಕೊಂಡ್ಬನ್ನಿ ಹೇಗೆಲ್ಲ ಫ್ಲವರ್ ಶೋ ಇತ್ತು ಅಂತ. ಎಂಜಾಯ್ ಮಾಡಿ. ಇನ್ನು ಡಿಸೆಂಬರ್ 7th ತನಕ ನಡೆಯುತ್ತೆ. ಯಾರ್ಯಾರೆಲ್ಲ ಇನ್ನೂ ಹೋಗಿಲ್ವೋ ಹೋಗಿ ನೋಡ್ಕೊಂಬನ್ನಿ. ತುಂಬ ಚೆನ್ನಾಗಿದೆ. ಹೆಣ್ಮಕ್ಳಿಗೆ ಒಂದಿನ ಎಂಜಾಯ್ ಮಾಡೋಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ಇದಿಷ್ಟೇ ಫ್ಲವರ್ ಶೋಲಿ ಒಂದಿಷ್ಟು ಏನು ಫ್ಲವರ್ ಶೋ ಮಾಡಿದಾರೋ ಅದನ್ನು ನೋಡಿ ಇಲ್ಲಿ ಡ್ರಾಯಿಂಗ್ಸ್ ಅಂತ ಬಿಡಿಸ್ತಾಯಿದ್ರು. ತುಂಬ ಚೆನ್ನಾಗಿ ಬಿಡಿಸ್ತಾಯಿದ್ರು. ಅದನ್ನು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಬನ್ನಿ ನೋಡ್ಕೊಬರೋಣ ಫ್ಲವರ್ ಶೋ ಹೇಗಿತ್ತು, ಹೇಗೆಲ್ಲ ನಡೀತಿದೆ ಅಂತ. ನೀವೇನು ನೋಡ್ತಾ ಇದ್ದೀರಾ, ಇದು ರ್ಯಾಬಿಟ್ ಮರದ ಪೀಸ್ಗಳಿಂದ ಮಾಡಿದ್ದು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದೇ ರೀತಿ ಎಲ್ಲರೂ ಸೈಡ್ಸಲ್ಲಿ ಫ್ಲವರ್ ಸ್ಟ್ಯಾಂಡ್ ಇಟ್ಬಿಟ್ಟು ಸೇವಂತಿಗೆ ಹೂವಿಂದ ಮಾಡಿರೋಂಥ ಫಿಶ್ ಆಗಿರ್ಬೋದು. ಮತ್ತು ನೀವು ಇಲ್ಲಿ ಏನು ನೋಡ್ತಾ ಇದ್ದೀರೋ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ನ ನಾವಿಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ನೋಡಿ ಕೋಳಿ, ಹುಂಜ, ಈ ಥರದ್ದು, ಮತ್ತು ರೈತನ ಒಂದು ಪ್ರತಿಮೆ ಮತ್ತು ಟ್ರ್ಯಾಕ್ಟರ್ ಎಷ್ಟು ಚೆನ್ನಾಗಿ ಮಾಡಿದ್ದು ಅಂದರೆ ಅಷ್ಟು ಚೆನ್ನಾಗಿತ್ತು. ನೋಡೋಕ್ಕೆ ಸ್ವಲ್ಪ ಅನಿಸುತ್ತೆ, ಬಟ್ ಹೋಗ್ತಾ 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 ನಿಮಗೆ ಎಷ್ಟು ನೋಡಿದ್ರೂ ಸಾಲಲ್ಲ. ಅಷ್ಟು ಕಣ್ಣು ತುಂಬಿಕೊಳ್ಳೋ ಅಷ್ಟು ದಪ್ಪ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಬಟರ್ಫ್ಲೈ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಂದು ಫ್ಲವರ್ ಶೋ ಮಕ್ಕಳಿಗೆ ತೋರಿಸಿ ಮಕ್ಕಳೇ ಏನೇನೋ ಎಷ್ಟೆಷ್ಟು ಖರ್ಚು ಮಾಡ್ತೀವಂತೆ. ಈ ಥರ 130 rupees ಏನೋ ಎಂಟ್ರಿ ಫೀಸ್ ಇರುತ್ತೆ. ಮಕ್ಕಳಿಗೆ 10 rupees ಇರುತ್ತೆ. ಬನ್ನಿ ಎಂಜಾಯ್ ಮಾಡಿ ನೋಡಿ. ತುಂಬ ಚೆನ್ನಾಗಿದೆ. ಎಲಿಫೆಂಟ್ಸ್ ಯಾಕೆಂದರೆ ಇಲ್ಲಿ 2 ಎಲಿಫೆಂಟ್ ಇದೆ. ಎಲಿಫೆಂಟ್ಸ್ ಅಂತಲೇ ಹೇಳಿದ್ದೀನಿ. ತುಂಬ ಚೆನ್ನಾಗಿತ್ತು. ನೋಡ್ಕೊಂಡು ಬನ್ನಿ ಇನ್ನು ಏನೇನೆಲ್ಲ ಇತ್ತು ಅಂತ.
ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ನೋಡ್ತಾ ಇರೋದು ನೀವು ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಬೆಳೀತಾರೆ ಆ ಕ್ರಾಪನ್ನು ಇಟ್ಟು ಒಂದು ಕರ್ನಾಟಕ ಮ್ಯಾಪ್. ಮತ್ತು ಇಲ್ಲೂ ಸಹ ಒಂದು ಹೂವಿನಿಂದ ಅಲಂಕೃತವಾದ ಕರ್ನಾಟಕ ಮ್ಯಾಪ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಒಂದಿನ ಎಂಜಾಯ್ ಮಾಡೋಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.